ಯಾಕಂದರೆ ಹೊನ್ನಾವರ ನಮ್ಮ ತಾಲೂಕು. ಸೊ ನನಗೆ ಖುಷಿ ಇದೆ, ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ನ ಒಂದು ಈ ಮೂವಿ ಮೂಲಕ ಒಂದು ಜಿಲ್ಲೆ ಇದೆ ಅಂತ ತುಂಬ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಬಟ್ ಈ ಮೂವಿಯಿಂದ ಎಲ್ಲರಿಗೂ ಡಿಸ್ಟ್ರಿಕ್ ಎಲ್ಲ ಕಲ್ಚರು ಎಲ್ಲ ಬೇರೆ ಭಾಷೆಗಳೇ ಸ್ವಲ್ಪ ಚೇಂಜ್ ಇದೆ. ಸೊ ಎಲ್ಲರಿಗೂ ಈ ಮೂವಿಯಿಂದ ಡಿಸ್ಟ್ರಿಕ್ ಬಗ್ಗೆ ಗೊತ್ತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೂವಿ ತುಂಬ ಚೆನ್ನಾಗಿದೆ, ವೇಟ್ ಮಾಡ್ತಾಯಿದ್ದೀವಿ ಮತ್ಸ್ಯಗಂಧ 2ಗೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಅಷ್ಟೇ ಅದ್ಭುತವಾಗಿ ನಮ್ಮ ಡೈರೆಕ್ಟ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಆ್ಯಂಡ್ ಎಲ್ಲ ಆ್ಯಕ್ಟಿಂಗ್ ಕೂಡ ಸೂಪರ್ಬಾಗಿ ಬಂದಿದೆ, ಎಲ್ಲನೂ ನೈಸ್, ಅಮೇಝಿಂಗ್. ಇಷ್ಟ ಆಗಿರೋದು ಅಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ಹೇಳಬೇಕು ಅಂದರೆ ಓವರಾಲ್ ಥಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಜನಕ್ಕೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಮತ್ಸ್ಯಗಂಧ 2ನಲ್ಲಿ ವಿಜಯ್ ಸೇತುಪತಿ ಇದ್ದು ಹೇಗೆ ಬರ್ತಾರೆ ಅನ್ನೋ ತೋರಿಸಿದಾರಲ್ಲ, ಅದು ಪೂರ್ತಿ ಸರ್ಪ್ರೈಸಿಂಗ್ ನಮಗೆ. ಕ್ಲೈಮ್ಯಾಕ್ಸು, ಆ್ಯಕ್ಟಿಂಗು, ಪ್ಲಸ್ ಆ ಥರ ಸ್ಟೋರಿ ನೋಡೇ ಇರಲಿಲ್ಲವಲ್ಲ ನಾವು. ಉತ್ತರ ಕರ್ನಾಟಕ ಫಿಶರ್ಮೆನ್ ಸ್ಟೋರಿ ತುಂಬ ಚೆನ್ನಾಗಿದೆ, ಎಲ್ಲರ ಆ್ಯಕ್ಟಿಂಗ್. ಬ್ರೋ, ಇವತ್ತು ಮತ್ಸ್ಯಗಂಧ ಅಂತ ಮೂವಿ ನೋಡಿದ್ವಿ, ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ. ಇಲ್ಲಿವರೆಗೂ ನಿಮ್ಮ ದಿಯಾ ಹೀರೋ ಪೃಥ್ವಿ ಅಂಬರ್ ಅವರು ಬರೀ ಕ್ಲಾಸ್ ಸಿನಿಮಾ ಮಾಡ್ತಾಯಿದ್ರು. ಈ ಫೆಬ್ರವರಿ ತಿಂಗಳಲ್ಲಿ ಕ್ಲಾಸ್ ಸಿನಿಮಾ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಈ ಥರ ಮಾಸ್ ಸಿನಿಮಾ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಈ ಥರ ಕತೆ, ಕಂಟೆಂಟ್ ಇರೋ ಕತೆ ಬಂದಿರೋದು ಇದೇ ಕನ್ನಡಕ್ಕೆ ಮೊದಲು. ಯಾಕೆಂದರೆ ಪೊಲೀಸ್ ಸ್ಟೋರಿಗಳೆಲ್ಲ ಕೆಲವು ಜನ ನೋಡಲ್ಲ, ಇದನ್ನ ನೋಡಿ ಅನ್ಕೋಬೇಕು. ಒಬ್ಬ ಕ್ಲಾಸ್ ಹೀರೋ ಈ ಥರ ಮಾಸ್ ಅಟೆಂಪ್ಟ್ ಮಾಡಿ ಫಸ್ಟ್ ಸಿನಿಮಾದಲ್ಲೇ ಗೆದ್ದಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ನಿಮಗೆ ಪಾರ್ಟ್ 2 ಅಲ್ಲಿ ಒಬ್ಬರು ಮೇಯ್ನು ಫೈಟ್ ಕೊಡೋ ಅಂತ ಕನ್ನಡಕ್ಕೆ ಒಳ್ಳೆ ವಿಲನ್ನ ತಂದಿದ್ದಾರೆ. ಅವ್ರು ಯಾರು ಅಂತ ನಾವು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದು ನೀವು ತೆರೆ ಮೇಲೆ ನೋಡಬೇಕು. ಪಾರ್ಟ್ 2 ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲೇಬೇಕು, ಆಗಲಿ ಅಂತ ನಾವು ಕೇಳ್ಕೊತೀವಿ. ಒಂದು ಕನ್ನಡ ಸಿನಿಮಾಗೆ ಎಲ್ಲೂ ಸಪೋರ್ಟ್ ಮಾಡ್ತೀವಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಮತ್ಸ್ಯಗಂಧ ಫಿಲಮ್ ನೋಡಿದ್ವಿ. ದಿಯಾ ಫಿಲಮ್ ಹೀರೋನೇ ಪೃಥ್ವಿ ಅಂಬರ್ ಅಂತ ಅವರು ಪ್ರಖ್ಯಾತಿ ಆಗಿದ್ರು. ಬಟ್ ಈ ಥರ ಒಂದು ಲವ್ ಕ್ಯಾರೆಕ್ಟರ್ ಫಿಲಮ್ ಜಾಸ್ತಿ ಮಾಡ್ತಿದ್ರು. ಬಟ್ ಈ ಥರ ಮಾಸ್ ಫಿಲಮ್ ಮಾಡಿ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ದಿನ ಅವ್ರು ಲವರ್ ಬಾಯ್ ಆಗಿ ಇಷ್ಟ ಆಗಿದ್ರು, ಬಟ್ ಇವಾಗ ಒಂದು ಕಂಪ್ಲೀಟ್ ಆ್ಯಕ್ಟರ್ ಆಗಿ ಇಷ್ಟ ಆಗಿದ್ದಾರೆ. ಆ್ಯಂಡ್ ಫಿಲಮ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಎಂಡಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಆ ಟ್ವಿಸ್ಟ್ಗೋಸ್ಕರ ಆದರೂ ಜನ ಬಂದು ಈ ಫಿಲಮ್ ನೋಡಬೇಕು. ಸೊ ಈ ಗೆಲುವು ಪೃಥ್ವಿ ಅಂಬರ್ದಲ್ಲ, ಕನ್ನಡ ಸಿನಿಮಾಗೆ ಈ ಗೆಲುವು. ಎಲ್ಲರೂ ಜನ ಬಂದು ಈ ಫಿಲಮ್ ನೋಡಬೇಕು. ಈ ಫಿಲಮ್ ಗೆದ್ದರೆ ಕನ್ನಡ ಇಂಡಸ್ಟ್ರಿಲಿ ಇಂಥ ಸಿನಿಮಾ ಇನ್ನೂ 100 ಬರುತ್ತೆ. ಈ ಪ್ರಯತ್ನಕ್ಕೆ ಗೆಲುವು ಸಿಕ್ಕಿದ್ರೆ ಇಂಥ 100 ಪ್ರಯತ್ನ ಕನ್ನಡ ಇಂಡಸ್ಟ್ರಿಲಿ ಬರುತ್ತೆ. ಸೊ ಎಲ್ಲರೂ ಬಂದು ಫಿಲಮ್ ನೋಡಿ, ತುಂಬ ಚೆನ್ನಾಗಿದೆ. ಪೃಥ್ವಿಯಲ್ಲಿ ಡೌಟೇ ಇಲ್ಲ. ಒಂದು ಮಾಸ್ ಸ್ಟೈಲಲ್ಲಿ ಈ ಥರ ಮಾಡ್ದಂತ ನನಗೊಂದು ಗೊತ್ತಿರಲಿಲ್ಲ. ಒಂದು ಕ್ಲಾಸಾಗಿ ಒಂದು ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿಗೆ ಆಳಕ್ಕೆ ಇಳಿಬಿಡ್ತಿದ್ರು ಪ್ರೀತಿ ಮುಖಾಂತರ. ಇವಾಗ ಮಾಸ್ ಮುಖಾಂತರ ಇಳಿದಿದ್ದಾರೆ. ಪಕ್ಕ ಇವರಿಗೆ ನೆಕ್ಸ್ಟು ಒಂದು ಸ್ಟಾರ್, ನ್ಯಾಚುರಲ್ ಸ್ಟಾರ್ ಅಂತ ಕನ್ನಡ ಇಂಡಸ್ಟ್ರಿ ಇದ್ರೆ ಅದು ಪೃಥ್ವಿ ಅಂಬರ್ ಅವರು. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಸ್ಯಾಂಡಲ್ವುಡ್ಗೆ ರಿತಿಕ್ ರೋಷನ್ ಒಳ್ಳೇದಾಗಲಿ ಸರ್. ತುಂಬ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾನ ಯಾವ್ದಾದ್ರು ಒಳ್ಳೆ ಸ್ಟಾರು ಕೊಟ್ಟಿದ್ದಾರೆ, ಬ್ಲಾಕ್ ಬಾಸ್ಟರ್ ಅನ್ನೋ ಅಂಥ ಸಿನಿಮಾ, ಅಂಥ ಆರೇಂಜ್ ಸಿನಿಮಾ ಇದು ಪೃಥ್ವಿ ಅಂಬರ್ ಅನ್ನೋರು ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಜನ ಬಂದು ನೋಡಿ, ಅಷ್ಟೇ ಇಷ್ಟ ಆಗುತ್ತೆ ನಿಮಗೆ. ಸಖತ್ತಾಗಿ ಮಾಡಿದ್ದಾರೆ, ರಿಯಲಿಸ್ಟಿಕ್ ಮೂವಿ ಬೆಲ್ಲ. ಸರಿ, ಏನು ಇಷ್ಟ ಆಯ್ತು? ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಸರ್. ಇವಾಗ ಗಾಂಜಾ ಮೇಲೆ ನಡೆಯೋ ಅದ್ರ ಸುತ್ತ ಒಂದು ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಆ ಶೈಲಿಯಲ್ಲಿದೆ. ಆದರೆ ಯಾರಿಗೂ ಏನು ಇದಾಗಲ್ಲ. ಅದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅನ್ನೋ ಸರ್. ಇವಾಗ ಗಾಂಜಾ ಅನ್ನೋದು ನೋಡಿ ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ದೊಡ್ಡ ಕಾಲೇಜ್ಗಳಲ್ಲಿ ಅಲ್ಲಿ ರೋಡಲ್ಲಿ ಹೋಗೋನು ಸೇತ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಪೊಲೀಸವ್ರಿಗೆ ಹೇಳಿದ್ರು ಇದು ಕಲಾಸ್ಪಾಳ್ದಲ್ಲೆಲ್ಲ ಮಾಮೂಲಿ ಸಿಗುತ್ತೆ ಬಿಡ್ರಿ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ. ಅವ್ರು ಡೈರೆಕ್ಟಾಗಿ ಹಂಗೆ ಅಂತಾರೆ, ಕಮ್ಮಿ ಎಷ್ಟಿಷ್ಟ ಎಲ್ಲ ಬಿಡಿ, ಹಂಗಾಗ್ಬಿಟ್ಟಿದೆ. 200 ರೂಪಾಯಿ ಫೈನ್, 500 ರೂಪಾಯಿ ಫೈನ್ ಇದೆಯಾ ಅದು ಎಷ್ಟು ಪ್ರಾಬ್ಲಮ್ ಇದೆ. ಅದರಿಂದ ಯಾರೂ ಅದನ್ನು ಗುರುತಿಸ್ತಿಲ್ಲ. ಅಂದರೆ ತಿನ್ನೋರು ಎಷ್ಟು ಜನ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ, ತಿನ್ನೋರ ಕೈವಾಡ ಜಾಸ್ತಿ ಇದೆ. ಆದರೆ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾ, ಎಲ್ಲರೂ ಬಂದು ನೋಡಿ. ಮತ್ತು ಕ್ಲೈಮ್ಯಾಕ್ಸಲ್ಲಂತೂ ಒಬ್ರು ಸೂಪರ್ ಸ್ಟಾರ್ ಎಂಟ್ರಿ ಬರುತ್ತೆ ಪಾರ್ಟ್ 2ಗೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಅದು ನೋಡ್ರೆ ಮೈಂಡ್ ಬ್ಲಾಕ್ ಆಯಿತು. ಬಂದರೆ ಚೆನ್ನಾಗಿರುತ್ತೆ ಸರ್ ಅವರು. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸಿನಿಮಾ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅದೇ ಗಾಂಜಾದೇ ಜಾಸ್ತಿ ಲಿಂಕ್ ಇರೋದ್ರಿಂದ ಮೂವಿ ಚೆನ್ನಾಗಿದೆ. ಬಟ್ ಎಲ್ಲರೂ ಬಂದು ನೋಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಮೂವಿ ತುಂಬ ಚೆನ್ನಾಗಿದೆ ಅಣ್ಣ, ಒಳ್ಳೆ ಕಂಟೆಂಟ್ ಇದೆ. ಇದನ್ನು ಸ್ಟಾಪ್ ಮಾಡು. ನಮಗೆ ಫೈಟ್ ಸೀನ್ಗಳು ಇಷ್ಟ ಆಯಿತು, ಸಾಂಗ್ಸ್ ಇಷ್ಟ ಆಯಿತು. ಚೆನ್ನಾಗಿದೆ ಸಿನಿಮಾ ಇಷ್ಟ ಆಯಿತು. ಸೂಪರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ.